ಫ್ರೆಂಡ್ಸ್, ಇದು ಬಂದು ತುಂಬ ಇಂಪಾರ್ಟೆಂಟ್ ಝೂನ್ ಆಗುತ್ತಾ. ಇಲ್ಲಿ ನಾವು ಎಂಟ್ರಿ ತಗೊತೀವಿ, ಇಲ್ಲಿಂದ ಇಲ್ಲಿಗೆ ನಮ್ಮದು ಇದು ಓಕೆ ಟಾರ್ಗೆಟ್. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಕ್ಲಿಯರ್ ಮಾಡ್ತೀನಿ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಎಂಟ್ರಿ ಕರೆಕ್ಟಾಗಿರಬೇಕು. ಈ ಎಂಟ್ರಿ ಇದು ನೋಡಿ, ಫಸ್ಟ್ ಟಾರ್ಗೆಟ್ ನಂದು ಇದು ಓಕೆ. ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಇದು, ಈ ಟಾರ್ಗೆಟ್. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು. ಇಲ್ಲಿ ಈ ಗ್ರೀನ್ ಕಲರ್ ಕ್ಯಾಂಡಲ್ ಇದೆ ನೋಡಿ, ಈ ಗ್ರೀನ್ ಕ್ಯಾಂಡಲ್ ಫಸ್ಟ್ ರಿವರ್ಸ್ ಆಗ್ತಿದೆ ಆ ಥರ ಎಲ್ಲ ಪ್ಯಾನಿಕ್ ಆಗಬೇಡಿ. ಒಂದು ರಿವರ್ಸ್ ಆದ್ರೂ ನಮ್ಮ ಇರೋದು ಇಲ್ಲಿ ಓಕೆ, ಅಲ್ಲಿ ವೇಟ್ ಮಾಡಲೇಬೇಕಾಗುತ್ತೆ. ಆವಾಗಲೇ ನಮ್ಮ ಟಾರ್ಗೆಟ್ ಅಚೀವ್ ಆಗೋದು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಫಸ್ಟ್ ಟಾರ್ಗೆಟ್ ಅಚೀವ್ ಆಗಿದೆ ಇವಾಗ ಓಕೆ. ಇವಾಗ ವೇಟಿಂಗ್ ಫಾರ್ ಸೆಕೆಂಡ್ ಟಾರ್ಗೆಟ್. ಅಷ್ಟೇ ಫ್ರೆಂಡ್ಸ್, ಲಾಜಿಕ್ಕಾಗಿ ಟ್ರೇಡ್ ಮಾಡಿ ಅಷ್ಟೇ. ಲಾಜಿಕಲಿ ಎಲ್ಲ ಪಾಸಿಬಲ್ ಆಗುತ್ತೆ. ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ರಿವರ್ಸಲ್ ನಾನು ಯೂಸ್ ಮಾಡಿರೋದು, ರಿವರ್ಸಲ್ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಓಕೆ. ಇದು ಬೇಕು ನಿಮಗೆ, ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಫ್ರೆಂಡ್ಸ್, ಖಂಡಿತವಾಗ್ಲೂ ನಾನು ಹೇಳ್ಕೊಳಕ್ಕೆ ರೆಡಿ. ನೀವು ರೆಡಿ ಇದ್ದೀರಾ? ಕಾಮೆಂಟ್ ಮಾಡಿ ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಯಾವತ್ತೇ ಆಗಲಿ ನಿಫ್ಟಿಯಲ್ಲಿ ಬಂದು ಬಂದ್ಬಿಟ್ಟು ಕ್ಯಾಪಿಟಲ್ ಜಾಸ್ತಿ ಇದ್ದರೆ 10 ಪಾಯಿಂಟ್ಸ್, ಕ್ಯಾಪಿಟಲ್ ಸ್ವಲ್ಪ ಕಮ್ಮಿ ಇದ್ದರೆ ವೇಟ್ ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಡಬೇಕು ಫ್ರೆಂಡ್ಸ್. 20 ಪಾಯಿಂಟ್ಸ್ ಟಾರ್ಗೆಟು. ಬಟ್ ಏನು ಗೊತ್ತಾ, ಓವರ್ ಟ್ರೇಡ್ ಮಾಡಬೇಡಿ. ಓವರ್ ಟ್ರೇಡ್ ಮಾಡಬೇಡಿ ಇಷ್ಟೇ ಹೇಳೋದು ಓಕೆನಾ. ನೋಡಿ ಫ್ರೆಂಡ್ಸ್, ನಾನು ಏನೋ ಪ್ಯಾನಿಕ್ ಆಗಿದ್ದರೆ ಎಕ್ಸಿಟ್ ಆಗುವೆ. ನಾವು ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಲ್ಲ. ನಮ್ಗೆ ಗೊತ್ತು ರಿವರ್ಸಲ್ ಆಗಲೇಬೇಕು ಫ್ರೆಂಡ್ಸ್. ಎಲ್ಲ ಪಿ ಎಲ್ಲ ಇದೆ ಮಾರ್ಕೆಟ್ ಇನ್ನು ಓಕೆ. ಎಲ್ಲ ನೆಗೆಟಿವ್ ಎಲ್ಲ ಇದೆ, ನೆಗೆಟಿವ್ ಮೈನಸ್. ನೋಡಿ ಫ್ರೆಂಡ್ಸ್, ಟಾರ್ಗೆಟ್ ಅಚೀವ್ ಆಗಿ ಇನ್ನೂ ಕೆಳಗಡೆ ಬರ್ತಿದೆ. ವೇಟ್ ಮಾಡೋಂಗಿದ್ರೆ ಇದು ಥರ್ಡ್ ಟಾರ್ಗೆಟ್, ಇದು ಅಚೀವ್ ಆದರೆ ಡೇ ಕಂಪ್ಲೀಟೆಡ್. ಒಂದೇ ಸತಿ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇಲ್ಲಿಂದ ಸಸ್ಟೈನ್ ಆಗಿ ಬೇಕಾದ್ರೆ ಬರ್ಬೋದು ಮತ್ತೇನೋ ಒಳಗಡೆ. ಸ್ಟೇಕರ್ಸ್ ಮಾತ್ರ ಇದು ಕಾಲ್ ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಡೇ ಕಂಪ್ಲೀಟೆಡ್ ಟುಡೇ. ಇವೆಲ್ಲ ಪಿ ಅಂತ ಹೇಳಿದೆ, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಥ್ಯಾಂಕ್ ಯು, ಲವ್ ಯು. ಲೈಕ್ ಮಾಡಿ ಫ್ರೆಂಡ್ಸ್.